ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಬೇಳೆ ನೆನೆ ಹಾಕಿ ಬೇಳೆ ಉದುರು ಪಲ್ಯ ಮಾಡಾಕತ್ತೆ ನೋಡ್ರಿ. ಈ ಪಲ್ಯ ಅಂತೂ ಬಿಸಿ ರೊಟ್ಟಿಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತೈತಿ. ನಾವು ಉತ್ತರ ಕರ್ನಾಟಕ ಸೈಡ್ ಇದಿರಲೇಬೇಕು, ವಾರದಾಗ ಒಂದು ಟೈಮ್ ಆದರೂ ಮಾಡೇ ಮಾಡ್ತೀವಿ. ಇದಕ್ಕೆ ಏನೇನು ತೊಗೊಂಡಿದ್ದೇನೆ ಅಂದರೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಹಸಿಮೆಣ್ಸಿನ್ಕಾಯಿ. ಇದು ಮೆಂತ್ಯ ಸೊಪ್ಪು ನಾನೇ ಒಂದು ಬಕೆಟಲ್ಲಿ ಬೆಳೆದಿರೋದು. ಭಾಳ ಅಂದ್ರೆ ಭಾಳ ಸ್ಮೆಲ್ ಬರತ್ತಿತ್ತು. ಟೇಸ್ಟ್ ಅಂದ್ರೆ ಹಂಗೆ ಚೆನ್ನಾಗಾಗಿತ್ತು ಪಲ್ಯ ಮಾತ್ರ. ಈಗ ನೋಡಿರಿ, ನಾನೊಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕಾಳು ಹಾಕಿದ್ದೀನಿ. ಅದು ಈಗ ಚಟಪಟ ಅನ್ನಕತ್ತೈತಿ. ಈಗ ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಈಗ ಕರಿಬೇವು ಹಾಕಿದ್ಮೇಲೆ ಕರಿಬೇವನ್ನು ಚಟಪಟ ಅನ್ನಕತ್ತೈತೆ ನೋಡಿರಿ. ಈ ಥರ ಚೆನ್ನಾಗಿ ರೋಸ್ಟ್ ಆಯಿತು ಅಂದರೆ ಚಟಪಟ ಅಂತಂದರೆ ಟೇಸ್ಟ್ ಹಾಕೋ ಯಾವುದೇ ಪಲ್ಯ ಆಯಿತು, ಒಗ್ಗರಣೆ ಆಯಿತು. ಇವಾಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಇಲ್ಲ ಮೀಡಿಯಮ್ ಆದರೂ ಬೇಯಿಸ್ಕೋಬೋದು. ಈಗ ನಾನು 2 ಹಸಿಮೆಣ್ಸಿನ್ಕಾಯಿನ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಈ ಥರ ಹಸಿಮೆಣ್ಸಿನ್ಕಾಯಿ ಪಲ್ಯ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ತೆ ಪಲ್ಯನೂ. ಮತ್ತು ಇದು ಉದುರು ಪಲ್ಯ ಮಾಡೋಕ್ಕೂ ಚೆನ್ನಾಗಿ ಅನಿಸ್ತೈತಿ. ನೀವು ಬೇಡಪ್ಪ ಹಸಿಕಾಯಿ ಅಂದ್ರೆ ಖಾರ ಪುಡಿನ ಹಾಕ್ಯಂಡು ಮಾಡ್ಬೋದು, ಟೇಸ್ಟ್ ಚೆನ್ನಾಗಿ ಆಗ್ತೈತಿ ಯಾವ ಥರ ಮಾಡಿದ್ರೂ. ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು, ಅದು ಇಲ್ಲ ಅಂದರೆ ಹೊಟ್ಟೆ ಗ್ಯಾಸ್ ಥರ ಆಗ್ತೈತಿ. ನಾನು ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿನೇ ಫಸ್ಟ್ ಹಾಕ್ಬೇಕಿತ್ತು, ಕರಿಬೇವು ಸಾಸಿವೆ ಹಾಕಿದ ಮೇಲೇ. ಬಟ್ ನನಗೆ ಮರ್ತುಬಿಟ್ಟೆ, ನಾನು ಈರುಳ್ಳಿ ಹಾಕ್ಬಿಟ್ಟೆ. ಬಟ್ ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಡ್ರಿ, ಸಾಸಿವೆ ಕರಿಬೇವು ಹಾಕಿದ್ಮೇಲೆ. ಇವಾಗ ಇದು ಚೆನ್ನಾಗಿ ಬೆಂದೈತೆ ನೋಡಿರಿ. ಈಗ ಈ ಥರ ಕಲರ್ ಕಾಣಿಸ್ತಾ ಇರ್ಬೋದು. ಈ ಥರ ಬೆಂದಮೇಲೆ ನಾವು ನೆನೆ ಇಟ್ಕೊಂಡಿದ್ವಲ್ಲ ಬೇಳೆನ, ಅದು ಹಾಕ್ಕೋಬೇಕು. ಈಗ ನಾನು 2-3 ಸಲ ಬೇಳೆನ ಕ್ಲೀನಾಗಿ ತೊಳೆದು ನೆನೆ ಇಟ್ಕೊಂಡಿದ್ದೀನಿ, ಒಂದು 2-3 ತಾಸು. ಅದು ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ ನೆನೆಯೋದು. ಸ್ವಲ್ಪ ಬೇಳೆ ಬೆಂದ್ರೇ ಟೇಸ್ಟ್ ಆಗ್ತೈತಿ ಇದು ಉದುರು ಪಲ್ಯ ಮಾಡೋಕೆ. ಉದುರು ಬೇಳೆ ನೋಡಿರಿ, ಈಗ ನೆಂದಿರೋದು ಬೇಳೆನ ಹಾಕಕತ್ತೀನಿ. ಇದು ತೊಗರಿಬೇಳೆ ಜವಾರಿ, ಇದು ಭಾಳ ರುಚಿ ಆಕೈತಿ. ಈ ಥರ ನಮಗೆ ವಾರದಾಗ 1 ಟೈಮ್ ಆದರೂ ಮಾಡ್ಕೊಂಡು ತಿನ್ನಲೇಬೇಕು. ನಮಗೆ ಇದು ಉತ್ತರ ಕರ್ನಾಟಕ ಸೈಡು ಈ ಥರ ಪಲ್ಯ, ಉದುರು ಪಲ್ಯ, ಚಟ್ನಿ ಇಲ್ಲಿದ್ರೆ ಊಟನೇ ಹೋಗಂಗಿಲ್ಲ. ಈಗ ನೋಡಿರಿ, ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಕತ್ತೀನಿ. ಈಗ ಅರಿಶಿನ ಪುಡಿ ಹಾಕಿದ್ಮೇಲೆ ನಮಗೆ ಉಪ್ಪು ಬೇಕಾಗಲ್ಲ. ಉಪ್ಪು ಎಷ್ಟು ಬೇಕಾಕೈತಿ ನಮಗೆ ಟೇಸ್ಟಿಗೆ ಅಷ್ಟು ಉಪ್ಪು ಹಾಕ್ಬೇಕು. ಒಬ್ಬರು ಉಪ್ಪು ಜಾಸ್ತಿ ತಿಂತಾರೆ, ಒಬ್ಬರು ಉಪ್ಪು ಕಮ್ಮಿ ತಿಂತಾರೆ. ಬಟ್ ನಾವು ಭಾಳ ಕಮ್ಮಿ, ಸ್ವಲ್ಪ ಮೀಡಿಯಮ್ ಅಂದ್ರೂ ಅನ್ಬೋದು. ನನಗಿಷ್ಟ ಆಗಂಗಿಲ್ಲ ಉಪ್ಪು ಜಾಸ್ತಿ, ಬಟ್ ಖಾರ ಹೆಚ್ಚು ಕಮ್ಮಿ ತಿಂತೇವೆ, ಬಟ್ ಉಪ್ಪು ಅಷ್ಟು ಇಷ್ಟ ಆಗೋಲ್ಲ. ಈಗ ನೋಡಿರಿ, ಬೇಳೆನೂ ಸ್ವಲ್ಪ ಎಣ್ಣೆ ಒಳಗೆ ಚೆನ್ನಾಗಿ ಬೆಂದಮೇಲೆ ನಾನು ಅದೇ ಹೇಳಿದ್ನಲ್ಲ ಮೆಂತ್ಯ ಸೊಪ್ಪು, ಇದು ನಮ್ಮ ಬಾಕಿಟಲ್ಲೇ ಬೆಳೆದಿದ್ದೆ. ಭಾಳ ಅಂದ್ರೆ ಭಾಳ ಸ್ಮೆಲ್ ಬರಾಕತ್ತಿತ್ತು. ಅದೇ ಹೇಳಿದ್ವಲ್ಲ, ತಾಜಾ ನಾವೇ ಯಾವುದು ಕೆಮಿಕಲ್ ಹಾಕದೇ ಬೆಳೆದಿರೋ ತರಕಾರಿ ಎಷ್ಟು ಚೆನ್ನಾಗಿ ಟೇಸ್ಟ್ ಆಕೈತಿ ಅಂದರೆ ನನಗೆ ಇದು ಸೊಪ್ಪು ಬೆಳೆದ ಮೇಲೆ ಗೊತ್ತಾಗಿತ್ತು. ಈಗ ಅದಕ್ಕೆ ನಾನು ಇನ್ಮೇಲಿಂದನೂ ಯಾವ್ಯಾವುದು ಒಂದೊಂದು ತರಕಾರಿ ಬೀಜ ಹಾಕಿ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ. ಈಗ ನಮಗೆ ಬೇಳೆ ಬೇಯಕ್ಕೆ ಎಷ್ಟು ಬೇಕಾಕೈತೋ ಅಷ್ಟು ನೀರು ಹಾಕಬೇಕು. ಬಟ್ ಇದು ಬೇಳೆ ಹೊಟ್ಟೆ ಒಡಿಬಾರ್ದು, ಸ್ವಲ್ಪ ಕಾಳು ಇದ್ರೇ ಟೇಸ್ಟ್ ಆಕೈತಿ. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಕಾಣಕತ್ತೈತೋ ಪಲ್ಯ. ಟೇಸ್ಟು ಅದೇ ಥರ ಚೆನ್ನಾಗಿ ಟೇಸ್ಟ್ ಆಗಿತ್ತು. ನಾನು ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೀನಿ, ಯಾಕಪ್ಪ ಅಂದ್ರೆ ಬೇಳೆ ಸ್ವಲ್ಪ ಕಾಳು ಇರಲಿ ಅಂಥೇಳಿ. ಒಬ್ಬೊಬ್ರು ಕಾಳು ಇಷ್ಟಪಡಲ್ಲ, ಅದು ಸ್ವಲ್ಪ ಸಾಫ್ಟಾಗಿ ಆಗೋ ಥರನೂ ಇಷ್ಟಪಡ್ತಾರೆ. ಬಟ್ ಈ ಥರ ಉದುರು ಮಾಡೋದ್ರಿಂದ ಟೇಸ್ಟ್ ಚಲೋ ಆಕೈತಿ ನೋಡಿರಿ. ಈಗ ಒಂದು ರೌಂಡ್ ಚೆನ್ನಾಗಿ ಬೆಂದೈತಿ ಪಲ್ಯ. ಈಗ ಬೆಂದ ಮೇಲೆ ನಾನು 2 ಸ್ಪೂನಷ್ಟು ಗುರಳ್ ಪುಡಿ ಹಾಕಕತ್ತೀನಿ. ನಾವು ಉತ್ತರ ಕರ್ನಾಟಕ ಸೈಡು ಈ ಥರ ಗುರಳ್ ಪುಡಿ ಇಲ್ಲಿದ್ರೆ ಪಲ್ಯಕ್ಕೆ ಫಿನಿಶಿಂಗ್ ಎಂಡೇ ಸಿಗಂಗಿಲ್ಲ ಅಂತ ನೋಡಿರಿ. ಆ ಥರ ನಮಗೆ ಈ ಥರ ಗುರಳ್ ಪುಡಿ ಹಾಕಿದ್ರೆ ಅದಕ್ಕೆ ಎಕ್ಸ್ಟ್ರಾನೇ ಟೇಸ್ಟ್ ಆಕೈತಿ. ಬಟ್ ಒಂದೊಂದು ಟೈಮ್ ಗುರಳ್ ಪುಡಿ ಇಲ್ಲದ್ರೆ ನಂಗೆ ಪಲ್ಯ ಮಾಡ್ತೀನಿ, ಬಟ್ ಈ ಥರ ಗುರಳ್ ಪುಡಿ ಹಾಕಿ ಟೇಸ್ಟ್ ನಮ್ಗೆ ಸಿಗಂಗಿಲ್ಲ. ಒಂದೊಂದು ಪಲ್ಯಕ್ಕೆ ಮಸಾಲೆ ಪಲ್ಯಕ್ಕೆ ನಾವು ಹಾಕಂಗಿಲ್ಲ, ಬಟ್ ಇದಕ್ಕೆ ಈ ಥರ ಸಿಂಪಲಾಗಿ ಮಾಡಾಕತ್ತಾಗ ಪಲ್ಯನ ಗುರಳ್ ಪುಡಿ ಹಾಕಲೇಬೇಕು. ಒಬ್ಬರು ಹಾಕಂಗಿಲ್ಲ, ಬಟ್ ಗುರಳ್ ಪುಡಿ ಹಾಕಿದ ಪಲ್ಯ ಅಂದ್ರೆ ಭಾಳ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ. ಟೇಸ್ಟ್ ಅಂತೂ ಪರ್ಫೆಕ್ಟಾಗಿತ್ತು. ಬೇಕಂದ್ರೆ ನೀವು ಬೆಲ್ಲ ಹಾಕ್ಕೋಬೋದು, ಖಾರ ಜಾಸ್ತಿ ಅನ್ನಿಸ್ತು ಅಂದ್ರೆ. ನೋಡಿರಿ ಈ ಥರ ಇರ್ಬೇಕು ಪಲ್ಯ.
ನೀರು ಸ್ವಲ್ಪ ಇದ್ದಂಗೆ ಸ್ವಲ್ಪ ಲೈಟಾಗಿ ಅದು ಬೇಳೆ ಕಾಣಿಸ್ತಿರ್ಬೇಕು ನೋಡ್ರಿ, ಗೊತ್ತಾಗತೈತಿ. ಆವಾಗಲೇ ಆಫ್ ಮಾಡಿಬಿಟ್ರೆ ಅದು ನೀರು ಹಿರ್ಕೊಂಬಿಡ್ತೈತಿ ಮತ್ತು ಬೇಳೆ ಅಲ್ಲಿಗೆ ಮೀಡಿಯಮ್ ಆಗೈತಿ ನೋಡ್ರಿ. ಹತ್ತಿರದಿಂದನೇ ತೋರ್ಸಕತ್ತೆ ನಾನು. ಟೇಸ್ಟ್ ಭಾಳ ಚಲೋ ಆಕೈತಿ ನೋಡ್ರಿ. ಈಗ ಸ್ವಲ್ಪ ನೀರೂ ಕಮ್ಮಿ ಆಗೈತಿ. ಇಷ್ಟೇ ಒಂದು ಕಾಲು ಗಂಟೆ ಒಳಗನ ನಾವು ಪಲ್ಯ ಮಾಡ್ಕೊಂಬಿಡ್ಬೋದು. ಬೇಳೆ ಆಲ್ರೆಡಿ ಬೆಂದಿರ್ತೈತಿ, ನಾವು ಭಾಳ ಬೇಯಿಸೋ ಅವಶ್ಯಕತೆಯೂ ಇರಂಗಿಲ್ಲ ಇದು ನೋಡ್ರಿ. ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದ್ಮೇಲೆ ರೊಟ್ಟಿ ಊಟ ಮಾಡಕತ್ತಿದ್ದೆ, ಬಿಸಿ ರೊಟ್ಟಿ ಮಾಡಿದ್ದೆ. ನಾವು ವಾರದಾಗ ಒಂದು 4-5 ಸಲ ಅಂತೂ ರೊಟ್ಟಿ ಮಾಡೇ ಮಾಡ್ತೇವೆ. ರೊಟ್ಟಿ ಮಾಡದೇ ಇರಲಂದ್ರೆ ಮತ್ತು ಎರಡು ಸಲನೋ 3 ಸಲ ಮಿಸ್ ಮಾಡ್ತೇವೆ ಅಷ್ಟೇ. ನಾವು ಜಾಸ್ತಿ ನಾಷ್ಟನೂ ಮಾಡೋಕೆ ಹೋಗಂಗಿಲ್ಲ ನೋಡ್ರಿ. ಮಿರ್ಚಿ ತಂದಿದ್ರು ಮನೆಯವರು, ಮಿರ್ಚಿ ತೊಗೊಂಡಿದ್ದೇನೆ ಒಂದು ಅರ್ಧ. ಒಂದು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೇನೆ. ಈ ಥರ ಪಲ್ಯ ಮಾಡಿದ್ರೆ ನನಗೆ ಈರುಳ್ಳಿ ಬೇಕೇ ಬೇಕು. ಮತ್ತು ಶೇಂಗಾ ಪುಡಿನೂ ಇತ್ತು, ಬಟ್ ನನಗೆ ಶೇಂಗಾ ಪುಡಿನ ಹಚ್ಕೊಳಕ್ಕೆ ನೆನಪಾಗಲಿಲ್ಲ. ಒಂದೆರಡು ರೊಟ್ಟಿ ಮುರ್ದು ಹಾಕ್ಯಂಡು ಸುಮ್ಮನೆ ಊಟ ಮಾಡಕತ್ತಿದ್ದೆ. ನಾನು ರೊಟ್ಟಿ ಬೆಳಗ್ಗೆ ಟೈಮ್ 10 ಗಂಟೆ ಹಿಂಗೆ ರೊಟ್ಟಿ ಊಟ ಮಾಡಿಬಿಟ್ಟೆಪ್ಪ ಅಂದ್ರೆ ನಾನು ಮಧ್ಯಾಹ್ನ ಊಟನೇ ಮಾಡೋಂಗಿಲ್ಲ. ನಮ್ಗೆ ಹೊಟ್ಟೆನ ಫುಲ್ ಅನ್ನಿಸ್ಬಿಡ್ತೈತಿ, ಅಷ್ಟು ಸಮಾಧಾನ ಆಕೈತಿ. ನಾನು ರೊಟ್ಟಿ ತಿನ್ನಲಿಲ್ಲಪ್ಪ ಅಂದ್ರೆ ರೊಟ್ಟಿ ಊಟ ಮಾಡೀವಿ ಅಂತಲೇ ಅನ್ಸಂಗಿಲ್ಲ. ನಮಗಂತ್ರ ಉತ್ತರ ಕರ್ನಾಟಕ ಸೈಡು ಇದೇ ಥರ ಅನಿಸ್ತೈತಿ ನೋಡಿರಿ. ಎಷ್ಟು ಚೆನ್ನಾಗೈತಿ ಅಂತ ನಾನು ತೋರ್ಸಾಕತ್ತೀನಿ. ನನಗೆ ಭಾಳ ಅಂದ್ರೆ ಭಾಳ ಹೊಟ್ಟೆ ಹಸ್ದುಬಿಟ್ಟಿತ್ತು, ಅದಕ್ಕೆ ಬೇಗ ಬೇಗ ರೊಟ್ಟಿ ತಿಂದುಬಿಟ್ಟೆ ನೋಡಿರಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.